ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಗಾಯ್ಸ್. ಸುನಾಮಿ ನಮ್ಮ ಬ್ಯಾಂಗ್ಳೂರ್ಗೆ ಬಂದು ಅಪ್ಪಳಿಸಿದೆ ಅಂತಾನೆ ಹೇಳ್ಬೋದು ಗಾಯ್ಸ್. ನಮ್ಮ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರು RCB ಕ್ಯಾಂಪ್ಗೆ ಬಂದು ಈಗ ತಾನೇ ಇಳ್ಕೊಂಡಿದ್ದಾರೆ ಗಾಯ್ಸ್. ಒಟ್ನಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಕಿಂಗ್ ಮತ್ತೆ ಅವರ ರಾಜ್ಯಕ್ಕೆ ವಾಪಸ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಟು ಕಿಂಗ್ಡಮ್ ಕಿಂಗ್ಡಮ್ ವಾಪಸ್ ಬಂದ್ರು ಅಂತಾನೆ ಹೇಳ್ಬೋದು ಗಾಯ್ಸ್. ಒಟ್ನಲ್ಲಿ ಫುಲ್ ಖುಷಿ. ತುಂಬಾ ಜನ ಕೇಳ್ತಿದ್ದಾರೆ ಯಾವಾಗ ಬರ್ತಾರೆ ಅಂತ. ಗುರು ಎಂಟ್ರಿ ಕೊಟ್ಟಾಯ್ತು ಗುರು, ಇನ್ನೇನಿದ್ರು ಪ್ರಾಕ್ಟೀಸ್ ಸೆಷನ್ ಅಷ್ಟೇ ಸ್ಟಾರ್ಟ್ ಮಾಡೋದು. ಅಂಡ್ ನೆನಪಿರ್ಲಿ ಗಾಯ್ಸ್, ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲೂ ಇವ್ರು ಕಾಣಿಸ್ಕೊಂತಾರೆ. ಅವ್ರಿಲ್ಲ ಅಂತಂದ್ರೆ ಅವರೇ ಫೇಸ್ ಆಫ್ ಅನ್ಬಾಕ್ಸಿಂಗ್ ಇವೆಂಟ್. ಸುಮ್ಮನೆ ಆತರ ಹೇಳ್ತಾರೆ ಅಷ್ಟೇ, ಬೈಕೊಂಬಿಡಿ. ರಾಜ್ಯಾಭಿಷೇಕ ನಡೆಯುತ್ತಾ ಇಲ್ಲ. ಸೊ RCB ಅನ್ಬಾಕ್ಸಿಂಗ್ ಇವೆಂಟ್ಗೆ ಇವ್ರು ಇರಲೇಬೇಕು ಗಾಯ್ಸ್. ಸೊ ಒಟ್ನಲ್ಲಿ ಗೈಸ್ ಏನ್ ಅನ್ಸುತ್ತೆ, ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಎಷ್ಟು ರನ್ ಸ್ಕೋರ್ ಮಾಡ್ಬೋದು? ಕಳೆದ ಸೀಸನ್ 700+ ಮಾಡಿದ್ದಾರೆ. ಈ ಸತಿ ಅವ್ರದೇ ರೆಕಾರ್ಡ್ನ 970 ಸಮಥಿಂಗ್ ರನ್ಸ್ನ ಸ್ಕೋರ್ನ ಬ್ರೇಕ್ ಮಾಡ್ಬೋದಾ? 1000 ರನ್ಸ್ ಮುಟ್ಬೋದಾ? ಯಾಕಂದ್ರೆ ಗುರು, ನೀವು ತುಂಬ ಜನ ಹೇಳ್ತಾ ಇರ್ತಾರೆ ಆ ಥರ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ ಅಂತ. ಹೇಳಕ್ಕಾಗಲ್ಲ ಗುರು, ಬ್ರೇಕ್ ಮಾಡ್ಬೋದು. ಓಪನಿಂಗ್ ಬರ್ತಾ ಇದಾರೆ, ಒಳ್ಳೆ ಆಪರ್ಚುನಿಟಿಗಳಿದೆ. ಅವ್ರು ಲಾಸ್ಟ್ ಸೀಸನ್ ಅದೇ ರೀತಿನೇ ಮಾಡಿದೆ. ಆಕ್ಚುಲಿ ತುಂಬಾ ಸತಿ ಓಪನಿಂಗ್ ಮಾಡಿ ಅವರು ರನ್ಸ್ಗಳನ್ನ ತಗೊಂಡ್ಬಂದು ಸೊ ಮಿಡಲ್ ಆರ್ಡರ್ಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆಕ್ಚುಲಿ ಅವ್ರು ಹೇಳ್ಬೇಕು ಅಂತಂದ್ರೆ ಈ ಸತಿನೂ ಅದೇ ತರ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಎಸ್ಪೆಷಲಿ ಇನ್ನೂ ಅದಲ್ಲದೆ ಲೀಡರ್ ಆಗೂ ಕೂಡ ಇರ್ತಾರೆ. ಲಾಸ್ಟ್ ಇಯರ್ ಫಾಫ್ ಟು ಪ್ಲೇಸಸ್ ಅವರು ಇದ್ರು, ಇವ್ರು ಜಾಸ್ತಿ ತಲೆ ಕೆಡ್ಸ್ಕೊಂತಾರಲ್ಲ. ಇವನ್ ಹೆಲ್ಪ್ ಮಾಡೋರು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಫಾಫ್ ಟು ಪ್ಲೇಸಸ್ ಇದ್ರೆ ಒಂದು ಹೆಚ್ಚು ಕಮ್ಮಿ 70% ಕ್ಯಾಪ್ಟನ್ಸಿ ರೋಲ್ನ ಅವ್ರ ತಲೆಯಲ್ಲಿ ಇಟ್ಕೊಂತಿದ್ರು, 30% ಇವ್ರು ಮಾಡ್ತಾ ಇದ್ರು. ಬಟ್ ಈಗ ಹಂಗಲ್ಲ. ರಜತ್ ಪಡಿದಾರ್ ಅವ್ರ ಜೊತೆ ಇವ್ರು ಯಾವಾಗಲೂ ಇರಲೇಬೇಕು. ಇವನ್ ನನ್ಗೆ ಗೊತ್ತಿದ್ದು ರಜತ್ ಪಡಿದಾರ್ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. RCB ಅವ್ರು ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಇವ್ರನ್ನ ಗ್ರೂಮ್ ಮಾಡ್ತಾ ಇದ್ದಾರೆ. ಹೇಗೆ ರುತುರಾಜ್ ಗಾಯಕ್ವಾಡ್ನ ಗ್ರೂಮ್ ಮಾಡ್ತಿದ್ದಾರೆ CSK ಅವರು, ಅದೇ ರೀತಿ ನಮ್ಮಲ್ಲಿ ಇವ್ರನ್ನ ಗ್ರೂವ್ ಮಾಡ್ತಾ ಇದ್ದಾರೆ. ರಜತ್ ಪಡಿದಾರ್ ಅವ್ರನ್ನ ಮಾಡ್ಲಿ ಗುರು. ಬಟ್ ಬೇಜಾರ್ ಇಲ್ಲ, ನನಗೆ ಫುಲ್ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಇವತ್ತು ಚಿನ್ನಸ್ವಾಮಿ ಹತ್ರ ಎಂಟ್ರಿ ಕೊಟ್ಟಾಗಿದೆ. ಫಸ್ಟ್ ಫೋಟೋ ಬಿಟ್ಟಿರೋದು ನೋಡ್ಬೋದು, ಹಿಂದ್ಗಡೆಯಿಂದ ತೆಗೆದಿದ್ದಾರೆ, ಬ್ಲರ್ ಮಾಡ್ಬಿಟ್ಟು ತೆಗೆದಿದ್ದಾರೆ, ಬ್ಲಾಕ್ ಕಲರ್ ಒಂದು ಶೇಡ್ ಅಲ್ಲಿ. ಅಂಡ್ ಎರಡನೇ ಫೋಟೋ ನೀವು ನೋಡ್ತಾ ಇರ್ಬೋದು, ಶೋಲ್ಡರ್ಸ್ ಎಲ್ಲ ತೆಗೆದು ಫೋಟೋ ಹಾಕಿದ್ದಾರೆ. ಆಕ್ಚುಲಿ ಇದರಲ್ಲಿ ಜೆಸ್ಸಿ ಕೂಡ ಹಾಕೊಂಡಿದ್ದಾರೆ, ನೋಡ್ಬೋದು ನೀವು. ರೆಡ್ ಕಲರ್ ವಿತ್ ಬ್ಲಾಕ್ ವಿತ್ ಇದು. ಆಕ್ಚುಲಿ ಇದು ರಾಯಲ್ ಬ್ಲೂ ಅಂತ ಹೇಳ್ತಿದ್ದಾರೆ ತುಂಬಾ ಜನ. ಅಂಡ್ ತುಂಬಾ ಜನ ಹೇಳ್ತಿದ್ದಾರೆ ಬ್ಲಾಕ್ ಕಲರ್ ಅಂತ ಹೇಳ್ತಾರೆ ಮೇಲ್ಗಡೆ ಬಾಟಮ್ನ. ಸೊ ರಾಯಲ್ ಬ್ಲೂನ ಬ್ಲಾಕ್ ಕಲರ್ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವುದು ಅಂತ. ಸೊ ಗೈಸ್, ಒಟ್ಟಲ್ಲಿ ಅದು ಡೀಪ್ ನೀವು ನೀಟಾಗಿ ಝೂಮ್ ಆಗಿ ನೋಡಿದ್ರೆ ಅದು ಸ್ವಲ್ಪ ರಾಯಲ್ ಬ್ಲೂ ತರನೇ ಕಾಣಿಸುತ್ತೆ ನಿಮಗೆ. ಅದೇ ದೂರದಿಂದ ನೋಡಿದ್ರೆ ಬ್ಲಾಕ್ ಲೈಟಿಶ್ ಬ್ಲೂ ದೂರದಿಂದ ನೋಡಿದಾಗ ಲೈಕ್ ಬ್ಲಾಕ್ ಕಲರ್ ಕಾಣಿಸುತ್ತೆ. ಬಟ್ ಇದು ನೋಡೋಣ ಯಾವ ರೀತಿ ಇವತ್ತು ಇದು ಇದೇ ಫೈನಲ್ ಪ್ರಿಂಟಾ ಇಲ್ಲ ಅಂತಂದ್ರೆ ನಾಳೆ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಇನ್ನೊಂದು ಫೈನಲ್ ಪ್ರಿಂಟ್ ಬಿಟ್ಟರು ಬಿಡ್ಬೋದು, ಹೇಳಕ್ಕಾಗಲ್ಲ ನಮಗೆ. ಹೌದು. ಅಂಡ್ ಇನ್ನೊಂದು ಗೈಸ್, ಇನ್ನೊಂದು ಫೋಟೋ ಕೂಡ ಬಿಟ್ಟಿದ್ದಾರೆ. ಹಿಂದ್ಗಡೆಯಿಂದಾನೆ ಸೇಮ್ ಬ್ಲಾಕ್ ಕಲರ್ ಜಾಕೆಟ್ ಹಾಕೊಂಡು ಮಾಮೂಲಿ ಅಲ್ಲಿಂದ ಬಂದಿರೋದ್ರೆ ಲೈಕ್ ಹೊರಗಡೆಯಿಂದ ಬಂದು ಏನ್ ಬರ್ತಾ ಇದ್ರು ಅದೇ ಒಂದು ಫೋಟೋ ಹಿಡಿದು ಹಾಕಿದ್ದಾರೆ. ಹೋಟೆಲ್ಗೆ ಹೋಗಿ ಮೇ ಬಿ ಎಂಟ್ರಿ ಕೊಡ್ತಾ ಇದಾರೆ ಅದು ಅಂತ ಅನ್ಕೊಂತೀನಿ. ಸೊ ಗೈಸ್ ಏನ್ ಅನ್ಸುತ್ತೆ? ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ RCB ಫ್ಯಾನ್ಸ್ ದಯವಿಟ್ಟು ಕೇಳ್ಕೊಳ್ಳೋದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ರೋಹಿತ್ ಶರ್ಮಾ ಅವರು ಮತ್ತೆ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಟೆಸ್ಟ್ ಕ್ಯಾಪ್ಟನ್ಸಿನ ಅವ್ರಿಗೆ ಕೊಟ್ಟಿದ್ದಾರೆ. BCCI ಅವರು ಬ್ಯಾಕಪ್ ಮಾಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಟೆಸ್ಟ್ ಅಲ್ಲಿ ಅವ್ರ ಅಂತ ಫಾರ್ಮಲ್ ಕಾಣಿಸ್ಕೊಂತಲ್ಲ. ಕ್ಯಾಪ್ಟನ್ಸಿ ಅಂತ ಬಂದಾಗ ನನಗೆಲ್ಲೋ ವೈಟ್ ಬಾಲ್ ಅಲ್ಲಿ ಇದ್ದಂತ ಫಾರ್ಮಿಡಬಲ್ಸ್ ರೋಹಿತ್ ಶರ್ಮಾನ ನಾವು ಅಲ್ಲಿ ನೋಡಕ್ಕಾಗಲ್ಲ. ಸೊ ರೋಹಿತ್ ಶರ್ಮಾ ಅವರು ನಿಮ್ಗೆ ಗೊತ್ತಿರೋ ಹಾಗೆ ನ್ಯೂಜಿಲ್ಯಾಂಡ್ ಅಲ್ಲಿ ಸೋತ, ಲೈಕ್ ನ್ಯೂಜಿಲ್ಯಾಂಡ್ ಮೇಲೆ ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಟೈಮು ವೈಟ್ ವಾಶ್ ಆಗಿದ್ವಿ. ಸೊ ಎರಡನೇ ಬಾರಿ ಆಸ್ಟ್ರೇಲಿಯಾಗೆ ಹೋದ್ವಿ, ಬರೀ ಒಂದೇ ಗೆದ್ದಿದ್ದು, ಇನ್ನು ಮಿಕ್ಕಿದ್ದು 3 ಸೋತ್ವಿ. ಸೊ ಇಲ್ಲೇ ಗೊತ್ತಾಗ್ತಾ ಇದೆ, ಸಾರಿ 3 ಸೋತಿಲ್ಲ, 2 ಸೋತ್ವಿ, 1 ಡ್ರಾ ಆಯಿತು. ಮೇ ಬಿ ಅದು ಕಂಪ್ಲೀಟಾಗಿ ನಾವು ಅದು ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಮೇಲೆ ನಾವು ಕಣ್ಣಿಕ್ಕಿದ್ದೆ. ಲೈಕ್ ನಾವು ಬಂದ್ಬಿಟ್ಟು ಏನು ವೈಟ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. 2-1 ಗೆದ್ದಿದ್ರು ಕೂಡ ನಾವು ಅಲ್ಲಿ ಹೋಗಿ ಆಸ್ಟ್ರೇಲಿಯಾ ಮೇಲೆ 2 ಇಲ್ಲ 1 ಗೆದ್ದಿದ್ರೆ ಮೇ ಬಿ ನಾವು ಆರಾಮ್ಸೆ ಕ್ವಾಲಿಫೈ ಆಗ್ತಾ ಇದ್ವಿ ಟೆಸ್ಟ್ ಚಾಂಪಿಯನ್ಶಿಪ್ಗೆ. ಆಸ್ಟ್ರೇಲಿಯಾದವ್ರು ಔಟ್ ಆಗ್ತಿದ್ರು, ನಾವು ಮತ್ತೆ ಸೌತ್ ಆಫ್ರಿಕಾದವ್ರು ಆಡಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದೊಂಥರ ನಮಗೆ ನುಂಗಲಾಗದ ತುತ್ತಾಯ್ತು ಅಂತಲೇ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಕ್ಯಾಪ್ಟನ್ಸಿ ಈ ಥರ ಆಗುತ್ತೆ. ಬಟ್ ಸ್ಟಿಲ್ ಬ್ಯಾಕಪ್ ಮಾಡ್ತಾ ಇರೋದು BCCI. ನಿಮ್ಗೇನು ಅನ್ಸುತ್ತೆ ಗೈಸ್? ಲೈಕ್ BCCI ಅವ್ರು ಮಾಡಿದ್ದು ನಿರ್ಧಾರ ಸರಿ ಇದೆಯಾ ಇಲ್ವಾ? ರೋಹಿತ್ ಶರ್ಮಾ ಅವರು ಬರೀ ವೈಟ್ ಬಾಲ್ ಮಾತ್ರ ಕ್ಯಾಪ್ಟನ್ಸಿ ತಗೊಂಡಿದ್ರೆ ನನಗೆಲ್ಲ ಪರ್ಸನಲ್ ಆಗಿ ಆ ಥರ ಅನ್ಸುತ್ತೆ. ಯಾಕಂದ್ರೆ ಟೆಸ್ಟ್ ಬಂದ್ಬಿಟ್ಟು ಅದು ಡಿಫ್ರೆಂಟ್ ಮ್ಯಾನರಿಸಮ್ ಅಲ್ಲಿ ಇರಬೇಕು. ಇವರು ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾರೆ, ಬಟ್ ಟೆಸ್ಟ್ ಹಂಗಲ್ಲ. ಟೆಸ್ಟ್ ಅಲ್ಲಿ ಅಟ್ಯಾಕ್ ಮಾಡಬೇಕು. ಹೇಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ಕೊಟ್ಟಾಗ ಅಟ್ಯಾಕ್ ಮಾಡಿದ್ರು ಗೊತ್ತಾ, ಆ ರೀತಿ ಮಾಡಬೇಕಾಗುತ್ತೆ. ಅದು ರೋಹಿತ್ ಶರ್ಮಾ ಅವರು ಸದ್ಯಕ್ಕೆ ವೈಟ್ ಬಾಲ್ ಬಗ್ಗೆ ಮಾತಾಡೋದೇ ಇಲ್ಲ ಗುರು. ಅವರೊಂಥರ ರಾಜ ಅಂತ ಹೇಳ್ಬೋದು ವೈಟ್ ಬಾಲ್ ಅಲ್ಲಿ. ಬಟ್ ಟೆಸ್ಟ್ ಅಲ್ಲಿ ನೋಡೋಣ. ಇದೊಂದು ಸೀರೀಸ್ ಕೊಟ್ಟಿದ್ದಾರೆ, 5 ಸೀರೀಸ್ ನಡೀತಾ ಇದೆ ಇಂಗ್ಲೆಂಡ್ ಟೆಸ್ಟ್ ಮೇಲೆ. ಇದು ಏಪ್ರಿಲ್ ಮುಗಿದ ತಕ್ಷಣ ಲೈಕ್ ಸ್ಟಾರ್ಟ್ ಆಗ್ತದೆ. ನಮ್ಮ IPL ಮುಗಿತಾ ಇದ್ದಂಗೆ ಇದೊಂದು 2 ವಾರ ಬಿಟ್ಕೊಂಡು ಲೈಕ್ ಟೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ? ರೋಹಿತ್ ಶರ್ಮಾ ಅವ್ರಿಗೆ ಮತ್ತೆ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಜಾಸ್ ಹಜಲ್ವುಡ್ ಅವರು ಬಂದಿಲ್ಲ, ಯಾಕೆ ಅಂತ ಕಮೆಂಟ್ಸ್ಗಳು ಬರ್ತಾ ಇತ್ತು. ಸೊ ಜಾಸ್ ಹಜಲ್ವುಡ್ ಅವರು ಕೂಡ ಇವತ್ತು ಸಂಜೆ ಬಂದು ಇಳ್ಕೊಂತಾರೆ ಗಾಯ್ಸ್. ಜಾಯ್ನ್ ಆಗ್ತಾರೆ ಗುರು, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾವುದೇ ಇಂಜುರಿ ಕೂಡ ಆಗಿಲ್ಲ. ಸೊ ಆರಾಮ್ಸೆ ಅವರು ಬಂದು ಆಡ್ತಾರೆ. ಇವಾಗ 95% ಎಲ್ಲ ನಮ್ಮ RCB ಗ್ಯಾಂಗ್ ಬಂದು ಇಳ್ಕೊಂಡಿದೆ. ಇನ್ನು 5% ಅನ್ನೋದೇ ಇವರೊಬ್ರು ಬಂದ್ರೆ ಇನ್ನೆಲ್ಲ ಬಂದಂಗೆ. ಇನ್ನೊಂದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಈ ಸತಿ ಹೇಳ್ಬೇಕು ಅಂತಂದ್ರೆ ಪ್ಲೇಯಿಂಗ್ 11 ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ತುಂಬಾ ಜನ ಕೇಳ್ತಾ ಇದ್ರೆ ಮಾಡ್ತೀವಿ. ಬಟ್ ಏನಂತ
ಏನಂತಂದರೆ ಪ್ಲೇಯಿಂಗ್ ಲೆವೆನ್ ಸ್ಟ್ರಾಂಗ್ ಆಗಿದೆ, ಬೆಂಚು ಕೂಡ ನಮ್ಮದು ಸ್ಟ್ರಾಂಗ್ ಆಗಿದೆ. ಆ್ಯಕ್ಚುಲಿ ಅದನ್ನು ನಿಮ್ಗೆ ಹೇಳಬೇಕು, ಯಾರಿಗೆ ರಿಪ್ಲೇಸ್ ಮಾಡಿದ್ರು ಕೂಡ ಎಲ್ಲಿ ಯಾವ ಆರ್ಡ್ರಲ್ಲಿ ಬೇಕಾದ್ರೂ ನಾವು ಆಡಿಸ್ಕೊಬೋದು, ಆ ಥರ ಈ ಸತಿ ಸೆಲೆಕ್ಷನ್ ಆಗಿದೆ. ಬಟ್ ಒಂದು ಬೇಜಾರು ಏನಪ್ಪ ಅಂತಂದರೆ ನನಗೆ KL ರಾಹುಲ್ ಅವರು ಬೇಕಾಗಿತ್ತು. ಯಾಕಂದರೆ KL ರಾಹುಲ್ ಅಟ್ಲೀಸ್ಟ್ ಓಪನಿಂಗ್ ಮಾಡಿಲ್ಲ ಅಂತಂದ್ರೂ ನನಗೆ ಥರ್ಡ್ ಡೌನರ ನಾನು ಇಳಿಸ್ಕೊಂಡು ಆಡಿಸ್ತಿದ್ದೆ. ಯಾಕಂದರೆ KL ರಾಹುಲ್ ಆ ಥರ ಪ್ಲೇಯರ್ ಎಲ್ಲಿ ಬೇಕಾದರೂ ಆಡಿಸ್ಬೋದು. T20ಲಿ ಹೌದು ತುಂಬ ಜನ ಹೇಳ್ತಾ ಇರ್ತಾರೆ ಸ್ಲೋ ಆಗಿ ಆಡ್ತಾರೆ, ಕಮ್ಮಿ ಆಯಿತು ಅಂತ. ಇವರು ಸ್ಟ್ರೈಕ್ ಕಮ್ಮಿ ಆಗಿದ್ದು ಮೇನ್ ರೀಸನ್ ಯಾಕೆ ಅಂತಂದರೆ ಅವರು ಭಯ ಬಿದ್ದರು. ಯಾಕಂದರೆ ಇಂಡಿಯಾ ಟೀಮ್ಗೂ ಸೆಲೆಕ್ಟ್ ಆಗಿರಲಿಲ್ಲ ಒಂದು ವರ್ಷ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅದೆಲ್ಲ ಯೋಚನೆ ಮಾಡಿಬಿಟ್ಟು ಅವ್ರ ಪಾಪ ಸ್ವಲ್ಪ ಡಿಪ್ ಆನ್ ಆಗಿದ್ರು. ಬಟ್ ಸ್ಟಿಲ್ ಪರವಾಗಿಲ್ಲ, ಈ ಸತಿ ವಾಪಸ್ ಬರ್ತಾರೆ. ಬಟ್ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ RCB ಕಾಂಬಿನೇಷನ್ಗಳು ಅಂತ. ಎಸ್ ಗೈಸ್, ಇದಾಗಿತ್ತು ವಿರಾಟ್ ಕೊಹ್ಲಿ ಅವರ ಅಪ್ಡೇಟು. ಸೊ ನಮ್ಮ RCB ಕ್ಯಾಂಪ್ಗೆ ಬಂದು ಇಳ್ಕೊಂಡಿದ್ದಾರೆ ಫೈನಲಿ. ಸೊ ಇನ್ನು ಫೋಟೋ ಶೂಟ್ಗಳೆಲ್ಲ ನಡೀತಾ ಇದ್ದಾವೆ ಗೈಸ್. ಸೊ ಅವ್ರ ಒರಿಜಿನಲ್ ಲುಕ್ ಬರುತ್ತೆ, ಅದು ಕೂಡ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.